ತಲೆಬುರುಡೆಗಳ ರಹಸ್ಯವನ್ನ ಭೇದಿಸುತ್ತಾ ಎಸ್ಐಟಿ. ಅನಾಮಿಕ ವ್ಯಕ್ತಿ ಯಾರಿದ್ದಾನೆ, ನಿಗೂಢ ವ್ಯಕ್ತಿ, ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ದೂರುದಾರ, ಆತನನ್ನ ಎಸ್ಐಟಿ ವಿಚಾರಣೆ ನಡೆಸ್ತಾ ಇದೆ. ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಇವತ್ತು ಬಹಳ ಮಹತ್ವದ ವಿಚಾರಣೆಯನ್ನ ನಡೆಸಿದ್ರು. ಅತ್ಯಂತ ಮಹತ್ವದ ಮಾಹಿತಿ ಹೊರಬಿದ್ದಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮಾನಸಿಕವಾಗಿ ನೀನು ಇದೆಲ್ಲದಕ್ಕೂ ಸಿದ್ಧನಿದ್ದೀಯಾ ಅನ್ನೋ ಪ್ರಶ್ನೆಯನ್ನ ಕೇಳಿದ್ರು ಅನ್ನೋಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂದ್ರೆ ನೋಡಿ, ಸುಮ್ಮನೆ ಏನೋ ಒಂದು ಜೋಶಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಬಿಟ್ಟಿಯೋ ಅಥವಾ ಇದು ಪೂರ್ತಿ ವಿಚಾರಣೆ ಏನೇನಾಗುತ್ತೋ ಮುಂದೆ ಅದಕ್ಕೆಲ್ಲ ಸಿದ್ಧನಿದೆಯಾ ನೀನು ಅಂತ ಕೇಳಿದ್ದಾರೆ ಅಂತ. ಯಾಕಂತಂದ್ರೆ ಆತ ಕೂಡ ಆರೋಪದಲ್ಲಿ ಭಾಗಿ ಆಗಿದ್ದಾನ ಇಲ್ವಾ ಅನ್ನೋ ಆ್ಯಂಗಲಲ್ಲಿ ಕೂಡ ವಿಚಾರಣೆ ನಡೆಯುತ್ತೆ. ಎಸ್ಐಟಿ ಮುಖ್ಯಸ್ಥರು ಪ್ರಶ್ನೆ ಮಾಡಿದ್ದಾರೆ, ನೀನು ಶವಗಳನ್ನಷ್ಟೇ ಹೂತು ಹಾಕಿದ್ದೀಯಾ ಅಂತ ಹೇಳ್ತಾ ಇದೀಯಾ, ಆರೋಪಿಗಳು ಇಂಥವ್ರೇ ಅಂತ ಹೇಳಕ್ಕೆ ಸಾಕ್ಷ್ಯಗಳಿದೆಯಾ, ಇವರೇ ಅಂತ ಖಚಿತವಾಗಿ ಹೆಂಗೆ ಹೇಳ್ತೀಯಾ ಅಂತ ಕೇಳಿದ್ದಾರೆ ಅಂತ ಹೇಳಲಾಗಿದೆ. ಇನ್ನು ಸ್ಥಳವನ್ನು ತೋರಿಸೋದಕ್ಕೆ, ತಾನು ಹೇಳಿರ್ತಕ್ಕಂಥ ಶವ ಹೂತಿದ್ದೀನಿ ಎನ್ನಲಾದ ಆ ಸ್ಥಳಗಳು ಎಲ್ಲೆಲ್ಲಿದೆ ಅದನ್ನು ತೋರಿಸೋದಕ್ಕೆ ನೀನು ರೆಡಿ ಇದೆಯಾ, ಕಂಪ್ಲೀಟ್ಲಿ ರೆಡಿ ಇದೆಯಾ? ಯಾಕಂದರೆ ಸುಮ್ಮನೆ ಯಾವುದೊಂದು ಜಾಗಕ್ಕೆ ಹೋಗಿ ಮತ್ತೆ ಅಲ್ಲಿ ಅಗದು ಅಲ್ಲಿ ಇಲ್ಲದೆ ಈ ಥರ ಆಗೋದಕ್ಕಿಂತ ನಿಜವಾಗ್ಲೂ ಆತ ಸತ್ಯ ಹೇಳ್ತಾ ಇದ್ದಾನೋ ಇಲ್ವೋ ಅನ್ನೋ ಮಾಹಿತಿಯನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ವಿಚಾರಣೆಯನ್ನು ನಡೆಸಲಾಗಿರುತ್ತೆ. ಸೊ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರೇ ಖುದ್ದಾಗಿ ಇವತ್ತು ಈ ನಿಗೂಢ ವ್ಯಕ್ತಿಯನ್ನು ವಿಚಾರಣೆ ಮಾಡಿದ್ದಾರೆ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಕುಳಿತು ವಿಚಾರಣೆ ಮಾಡಿದ್ದಾರೆ. ಆತ ಮಹತ್ವದ ಮಾಹಿತಿಯನ್ನು ಪ್ರಣಬ್ ಮೊಹಂತಿ ಅವರ ಜೊತೆ ಹಂಚಿಕೊಂಡಿದ್ದಾನೆ ಅಂತ ಹೇಳಲಾಗಿದೆ. ಜೊತೆಗೆ ನೀನು ಮಾನಸಿಕವಾಗಿ ಸಿದ್ಧನಿದೆಯಾ ಇದಕ್ಕೆಲ್ಲ, ಈ ವಿಚಾರಣೆ ಮತ್ತು ಮುಂದೆ ಏನೇನು ನಡೆಯುತ್ತೋ ಅದಕ್ಕೆಲ್ಲ ಅಂತ ಕೇಳಿದ್ದಾರೆ. ಜೊತೆಗೆ ಸಾಕ್ಷ್ಯ ಏನಿದೆ, ಆರೋಪಿಗಳು ಇಂಥವರೇ ಅಂತ ಹೇಳೋದಕ್ಕಾಗತ್ತಾ, ಹೇಳಿದ್ರೆ ಅದಕ್ಕೆ ಏನು ಸಾಕ್ಷ್ಯ ಇದೆ ಅನ್ನೋದ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರಂತೆ. ಜೊತೆಗೆ ಆ ಶವಗಳನ್ನು ಎಲ್ಲಿ ಹೂತಿಟ್ಟಿದೆಯಾ ಅದನ್ನು ತೋರಿಸೋದಕ್ಕೆ ಮಾನಸಿಕವಾಗಿ ಸಿದ್ಧನಿದೆಯಾ ಅಂತ ಕೇಳಿದ್ದಾರಂತೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಹಾಗೂ ನಮ್ಮ ಇನ್ನೋರ್ವ ಪ್ರತಿನಿಧಿ ಮಾರುತಿ ಇಬ್ಬರು ಕೂಡ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಯಾವ ರೀತಿಯಲ್ಲಿ ವಿಚಾರಣೆ ನಡೀತು? ಪ್ರಣಬ್ ಮೊಹಂತಿ ವಿಚಾರಣೆಯನ್ನ ಮುಗಿಸಿದ್ರ ಇವತ್ತಿಗೆ, ಮತ್ತೆ ಕಸ್ಟಡಿಗೆ ಪಡಿತಾರ ಆ ವ್ಯಕ್ತಿಯನ್ನ? ನಾಳೆನೂ ಕಂಟಿನ್ಯೂ ಆಗತ್ತಾ ವಿಚಾರಣೆ? ಆ ವ್ಯಕ್ತಿ ಇವತ್ತು ಇಲ್ಲೇ ಇರ್ತಾನ, ಪೊಲೀಸರ ಕಸ್ಟಡಿಯಲ್ಲಿ ಇರ್ತಾನ, ಅಥವಾ ಆತನ ವಕೀಲರುಗಳ ಜೊತೆ ವಾಪಸ್ ಮರಳ್ತಾನ? ಏನೆಲ್ಲ ಅಪ್ಡೇಟ್ ಇದೆ ಈ ವಿಚಾರಣೆಗೆ ಸಂಬಂಧಪಟ್ಟಂಗೆ? ಹೌದು ಶ್ರೀಲಕ್ಷ್ಮಿ, ಇವತ್ತು ಕೂಡ ವಿಚಾರಣೆ ಮುಂದುವರಿದಿರುವಂಥದ್ದು. ಇವತ್ತು ತೀವ್ರವಾದಂಥ ವಿಚಾರಣೆಯನ್ನು ಏನು SIT ಮುಖ್ಯಸ್ಥರಾದಂಥ ಪ್ರಣಬ್ ಮೊಹಂತಿ ಅವರೇ ಮಾಡ್ತಾ ಇರುವಂಥದ್ದು. ನಿನ್ನೆ ಸತತ 8 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ರು. ಇವತ್ತು ಕೂಡ ವಿಚಾರಣೆ ಮುಂದುವರಿದಿರುವಂಥದ್ದು. ಸುಮಾರು 10-15ಕ್ಕೆ ಆತ SIT ಕಚೇರಿಗೆ ಆಗಮಿಸಿದ್ದ. ಆ ಬಳಿಕ ವಿಚಾರಣೆ ಆರಂಭ ಆಗಿರುವಂಥದ್ದು. ಆರಂಭದಲ್ಲಿ SIT ಅಧಿಕಾರಿಗಳು ಅಂದರೆ ಜಿತೇಂದ್ರ ದಯಾಮ ಮತ್ತು ಇವರು ಅನುಚೇತ್ ಅವರು ವಿಚಾರಣೆ ನಡೆಸಿದ್ರು. ಆ ಬಳಿಕ ಪ್ರಣಬ್ ಮೊಹಂತಿ ಅವರು ಕೂಡ ವಿಚಾರಣೆಗೆ ಹಾಜರಾಗಿರುವಂಥದ್ದು. ಅವರು ಬಹಳಷ್ಟು ಪ್ರಶ್ನೆಗಳನ್ನು ಕೇಳಿ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಬಹಳಷ್ಟು ಪ್ರಮುಖವಾದಂಥ ಪ್ರಶ್ನೆಯನ್ನು ಅವರು ಇವತ್ತು ಕೇಳ್ತಾ ಇರುವಂಥದ್ದು. ಅಂದರೆ ನಿನ್ನೆ ಸತತ 8 ಗಂಟೆಗಳ ವಿಚಾರಣೆ ನಡೆದಿದೆ. ಈ ಹಿಂದೆ ಏನು ಠಾಣಾಧಿಕಾರಿಗಳ ವಿಚಾರಣೆ ಆಗಿದೆ, ಅದಕ್ಕಿಂತ ಮೊದಲು ಕೋರ್ಟ್ನಲ್ಲೂ ಕೂಡ ಒಂದಷ್ಟು ಸ್ಟೇಟ್ಮೆಂಟನ್ನು ನೀಡಿದ್ದಾನೆ. ಹೀಗಾಗಿ ಬಹಳಷ್ಟು ವಿಚಾರಣೆ ನಡೆದಿದೆ. ಹೀಗಾಗಿ ಇವತ್ತು ಬೇರೆಯದಾದಂಥ ಬಹಳಷ್ಟು ದೊಡ್ಡ ದೊಡ್ಡ ಪ್ರಶ್ನೆಯನ್ನು ಕೇಳಿರುವಂಥದ್ದು. ಜೊತೆಗೆ ನಿನ್ನೆ ಕೇಳಿದಂಥ ಪ್ರಶ್ನೆಗೆ ಪೂರಕವಾಗಿ ಮತ್ತಷ್ಟು ಪ್ರಶ್ನೆಗಳನ್ನು ಕೇಳಿರುವಂಥದ್ದು. ಅಂದರೆ ನಿನ್ನೆ ಪ್ರಶ್ನೆ ಸಂದರ್ಭದಲ್ಲಿ ಬಹಳಷ್ಟು ಪ್ರಮುಖವಾದಂಥ ವಿಷಯಗಳನ್ನು ಹೇಳಿದ್ದ. ಅಂದರೆ ಅಲ್ಲಿ ನಡೆದಂಥ ಒಂದಷ್ಟು ಕೊಲೆಗಳ ಬಗ್ಗೆ ಆತ ಹೇಳಿದ್ದ. ಅಂದರೆ 100 ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ ಹೇಳಿದ್ದಲ್ಲ, ಅದಕ್ಕೆ ಸಂಬಂಧಿಸಿದಂಥ ಒಂದಷ್ಟು ಕೊಲೆಗಳ ಬಗ್ಗೆ ಕೂಡ ಆತ ಹೇಳಿದ್ದ. ಪ್ರಮುಖವಾಗಿ ಆತ ಹೂತಿಟ್ಟಂಥ ಶವದಲ್ಲಿ ಏನು ಅಪ್ರಾಪ್ತ ಬಾಲಕಿಯರಿದ್ರು, ಜೊತೆಗೆ ಲೈಂಗಿಕ ಆಕ್ರಮಣಕ್ಕೆ ಒಳಗಾಗಿ ಏನು ಕೊಲೆಯಾದವರಿದ್ರು, ಮಹಿಳೆಯರಿದ್ರು, ಹೀಗೆ ಬಹಳಷ್ಟು ಮಂದಿಯನ್ನು ನಾನು ಹೂತು ಹಾಕಿದ್ದೇನೆ ಅಂತ ಹೇಳಿದೆ. ಹೀಗಾಗಿ ಅದಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಿರುವಂಥದ್ದು. ಅಂದರೆ ಈ ಎಲ್ಲ ಏನು ಹೇಳಿಕೆ ನೀಡ್ತಾ ಇದೆಯಲ್ಲ, ಅಂದರೆ ಹೆಣಗಳನ್ನು ಹೂತು ಹಾಕಿದ್ದೇನೆ ಅಂತ ಹೇಳಿಕೆ ನೀಡ್ತಾ ಇದೆಯಲ್ಲ, ಇದನ್ನು ನೀನಾಗಿ ಹೇಳ್ತಾ ಇದೆಯಾ ಅಥವಾ ಬೇರೆ ಯಾರಾದರೂ ನಿಮಗೆ ಫೋರ್ಸೇಬಲ್ ಆಗಿ ಹೇಳ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಯನ್ನು ಮಾಡಿರುವಂಥದ್ದು. ಜೊತೆಗೆ ಮುಂದಿನ ಹಂತಗಳಲ್ಲಿ ಆ ಒಂದು ಕಳೆಬರ ತೆಗೆಯುವಂಥ ಪ್ರಕ್ರಿಯೆಗೆ ಪೂರಕವಾಗುವಂತೆ ನೀನು ಆ ಒಂದು ಜಾಗವನ್ನು ತೋರಿಸಲು ಮಾನಸಿಕವಾಗಿ ಸಕ್ತನಾಗಿದ್ದೀಯಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ
ಮಾಡಿರುವಂಥದ್ದು. ಅದರ ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ಏನೋ ಸತ್ಯಗಳನ್ನು ಆತ ತಿಳಿಸಿರುವಂಥದ್ದು. ಅಂದರೆ ಈ ಹಿಂದಿನ ತನಿಖೆಯಲ್ಲಿ ಆತ ಕೆಲವೊಂದಿಷ್ಟು ಮಾಹಿತಿಗಳನ್ನು ಮಾತ್ರ ಹೇಳಿದ್ದ, ಪ್ರಮುಖವಾದಂತಹ ಮಾಹಿತಿಯನ್ನು ಏನು ಬಾಕಿ ಇರಿಸಿದ್ದ ಅಂತಹ ಮಾಹಿತಿಗಳನ್ನು ಕೂಡ ಇವತ್ತು ಏನು SIT ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಅವರ ಮುಂದೆ ಹೇಳಿದ್ದಾನಂತ ಹೇಳಲಾಗ್ತಿದೆ. ಅಂದರೆ ಕೊಲೆಯ ಭೀಕರತೆಗೆ ಸಂಬಂಧಿಸಿದಂತ ಒಂದು ಮಾಹಿತಿ ಆಗಿರೋದು, ಜೊತೆಗೆ ಈ ರೀತಿಯಂತ ಕೊಲೆಗಳು ಅಂದರೆ ನೂರಾರು ಶವಗಳನ್ನು ಹೂತಿಟ್ಟಿದ್ದಂತ ಹೇಳಿದ್ದಾನೆ. ಅದಕ್ಕೆ ಸಂಬಂಧಿಸಿದಂತ ನಡೆದಂತಹ ಕೊಲೆಗಳ ಬಗ್ಗೆ ಕೆಲವೊಂದಿಷ್ಟು ಪ್ರಮುಖವಾದಂತಹ ಸತ್ಯಗಳನ್ನು ಆತ ಬಾಯ್ಬಿಟ್ಟಿದ್ದಾನೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಪ್ರಮುಖವಾದಂತ ಒಂದಷ್ಟು ಹೆಸರುಗಳನ್ನು ಕೂಡ ಆತ ಇವತ್ತು ವಿಚಾರಣೆ ವೇಳೆಯಲ್ಲಿ ಬಾಯಿ ಬಿಟ್ಟಿದ್ದಾನೆ ಅಂತ ಹೇಳಲಾಗ್ತಿದೆ. ಅದರ ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ಆತ ಮಾಹಿತಿಗಳನ್ನು ಕೂಡ SIT ಮುಖ್ಯಸ್ಥರ ಮುಂದೆ ಹೇಳಿದ್ದಾನೆ ಅನ್ನುವಂಥ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಅದರ ಜೊತೆಗೆ ಇವತ್ತು ಏನು ವಿಚಾರಣೆ ನಡೆದಿರುವಂಥದ್ದು, ಪ್ರಮುಖವಾಗಿ ಆ ಒಂದು ತಲೆ ಬುರುಡೆಯ ಬಗ್ಗೆ ನಿನ್ನೆ ಆತನ ವೈಯಕ್ತಿಕ ವಿಚಾರಣೆ ನಡೆದಿತ್ತು. ಆ ಬಳಿಕ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೇರೆ ಬೇರೆ ರೀತಿಯಂತ ವಿಚಾರಣೆ ನಡೆದಿತ್ತು ಮತ್ತು ಆ ಒಂದು ಕಾಗದದಲ್ಲಿ ನಮೂದಿಸಿದಂಥ ಒಂದೆರಡು ಪ್ರಕರಣಗಳ ಬಗ್ಗೆ ವಿಚಾರಣೆ ನಡೆದಿತ್ತು. ಇವತ್ತು ಪ್ರಮುಖವಾಗಿ ಆ ಒಂದು ಬುರುಡೆಯ ಬಗ್ಗೆಯೂ ಕೂಡ ವಿಚಾರಣೆ ಸಾಗಿರುವಂಥದ್ದು. ಪ್ರಮುಖವಾಗಿ ಆ ಒಂದು ಬುರುಡೆ ಏನಿದೆ, ಈಗಾಗಲೇ ಕೋರ್ಟಿಗೆ ಒಪ್ಪಿಸಿದಂಥ ಬುರುಡೆ ಏನಿದೆ ಅದನ್ನು ಅಗೆದದ್ದು ಯಾವಾಗ ಮತ್ತು ಅಗೆಯುವಂತಹ ಸಂದರ್ಭದಲ್ಲಿ ಯಾರೆಲ್ಲ ನಿನ್ನ ಜೊತೆ ಇದ್ರು ಮತ್ತು ಆ ಒಂದು ಅಗೆಯುವಂಥ ವಿಡಿಯೋ ಏನಿದೆ ಅದನ್ನು ಯಾರು ವಿಡಿಯೋ ಮಾಡಿದ್ದು ಅನ್ನುವಂಥ ಏನು ಪ್ರಶ್ನೆಗಳನ್ನು ಕೂಡ ಕೇಳಿರುವಂಥದ್ದು. ಜೊತೆಗೆ ಈ ಒಂದು ಏನು ಇದನ್ನು ನೀನಾಗಿ ಹೇಳ್ತಾ ಇದೆಯಾ ಅಥವಾ ಬೇರೆ ಯಾರಾದ್ರೂ ನಿಮಗೆ ಫೋರ್ಸೇಬಲ್ ಆಗಿ ಹೇಳ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಯನ್ನು ಮಾಡಿರುವಂಥದ್ದು. ಜೊತೆಗೆ ಮುಂದಿನ ಹಂತಗಳಲ್ಲಿ ಆ ಒಂದು ಕಳೆಬರ ತೆಗೆಯುವಂಥ ಪ್ರಕ್ರಿಯೆಗೆ ಪೂರಕವಾಗುವಂತೆ ನೀನು ಆ ಒಂದು ಜಾಗವನ್ನು ತೋರಿಸಲು ಮಾನಸಿಕವಾಗಿ ಸಕ್ತನಾಗಿದ್ದೀಯಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡಿರುವಂಥದ್ದು. ಅದರ ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ಏನೋ ಸತ್ಯಗಳನ್ನು ಆತ ತಿಳಿಸಿರುವಂಥದ್ದು. ಅಂದರೆ ಈ ಹಿಂದಿನ ತನಿಖೆಯಲ್ಲಿ ಆತ ಕೆಲವೊಂದಿಷ್ಟು ಮಾಹಿತಿಗಳನ್ನು ಮಾತ್ರ ಹೇಳಿದ್ದ, ಪ್ರಮುಖವಾದಂತಹ ಮಾಹಿತಿಯನ್ನು ಏನು ಬಾಕಿ ಇರಿಸಿದ್ದ ಅಂತಹ ಮಾಹಿತಿಗಳನ್ನು ಕೂಡ ಇವತ್ತು ಏನು SIT ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಅವರ ಮುಂದೆ ಹೇಳಿದ್ದಾನಂತ ಹೇಳಲಾಗ್ತಿದೆ. ಅಂದರೆ ಕೊಲೆಯ ಭೀಕರತೆಗೆ ಸಂಬಂಧಿಸಿದಂತ ಒಂದು ಮಾಹಿತಿ ಆಗಿರೋದು, ಜೊತೆಗೆ ಈ ರೀತಿಯಂತ ಕೊಲೆಗಳು ಅಂದರೆ ನೂರಾರು ಶವಗಳನ್ನು ಹೂತಿಟ್ಟಿದ್ದಂತ ಹೇಳಿದ್ದಾನೆ. ಅದಕ್ಕೆ ಸಂಬಂಧಿಸಿದಂತ ನಡೆದಂತಹ ಕೊಲೆಗಳ ಬಗ್ಗೆ ಕೆಲವೊಂದಿಷ್ಟು ಪ್ರಮುಖವಾದಂತಹ ಸತ್ಯಗಳನ್ನು ಆತ ಬಾಯ್ಬಿಟ್ಟಿದ್ದಾನೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಪ್ರಮುಖವಾದಂತ ಒಂದಷ್ಟು ಹೆಸರುಗಳನ್ನು ಕೂಡ ಆತ ಇವತ್ತು ವಿಚಾರಣೆ ವೇಳೆಯಲ್ಲಿ ಬಾಯಿ ಬಿಟ್ಟಿದ್ದಾನೆ ಅಂತ ಹೇಳಲಾಗ್ತಿದೆ. ಅದರ ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ಆತ ಮಾಹಿತಿಗಳನ್ನು ಕೂಡ SIT ಮುಖ್ಯಸ್ಥರ ಮುಂದೆ ಹೇಳಿದ್ದಾನೆ ಅನ್ನುವಂಥ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಅದರ ಜೊತೆಗೆ ಇವತ್ತು ಏನು ವಿಚಾರಣೆ ನಡೆದಿರುವಂಥದ್ದು, ಪ್ರಮುಖವಾಗಿ ಆ ಒಂದು ತಲೆ ಬುರುಡೆಯ ಬಗ್ಗೆ ನಿನ್ನೆ ಆತನ ವೈಯಕ್ತಿಕ ವಿಚಾರಣೆ ನಡೆದಿತ್ತು. ಆ ಬಳಿಕ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೇರೆ ಬೇರೆ ರೀತಿಯಂತ ವಿಚಾರಣೆ ನಡೆದಿತ್ತು ಮತ್ತು ಆ ಒಂದು ಕಾಗದದಲ್ಲಿ ನಮೂದಿಸಿದಂಥ ಒಂದೆರಡು ಪ್ರಕರಣಗಳ ಬಗ್ಗೆ ವಿಚಾರಣೆ ನಡೆದಿತ್ತು. ಇವತ್ತು ಪ್ರಮುಖವಾಗಿ ಆ ಒಂದು ಬುರುಡೆಯ ಬಗ್ಗೆಯೂ ಕೂಡ ವಿಚಾರಣೆ ಸಾಗಿರುವಂಥದ್ದು. ಪ್ರಮುಖವಾಗಿ ಆ ಒಂದು ಬುರುಡೆ ಏನಿದೆ ಈಗಾಗಲೇ ಕೋರ್ಟಿಗೆ